ನೈಟ್ ಶೋ ಪುಷ್ಪ ಮೂವಿನ ಮುಗಿಸ್ಕೊಂಡು ನಾನು ನಮ್ಮ ಅಣ್ಣ ಮಹೇಶ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಮಧ್ಯರಾತ್ರಿ ಹೊರಟ್ವಿ. ಯಾಕೆ ಅಂತ ಹೇಳೋದಾದ್ರೆ, ಇವತ್ತು ನಂದಿ ಹಿಲ್ಸ್ಗೆ ಬೈಕ್ ರೈಡಿಂಗ್ ಹೋಗೋಣ ಅಂತ ನಾನು ಮಹೇಶ್ ಪ್ಲಾನ್ ಮಾಡ್ಕೊಂಡ್ವಿ. ನಮ್ಮ ಏರಿಯಾಯಿಂದ ನಂದಿ ಹಿಲ್ಸ್ಗೆ ಸುಮಾರು 50 ಕಿಲೋಮೀಟರ್ ಆಗುತ್ತೆ. ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ಬಿಟ್ವಿ. ನಂದಿ ಹಿಲ್ಸ್ಗೆ ಹೋಗಿ ಸನ್ರೈಸ್ ನೋಡ್ಬೇಕಂದ್ರೆ ನಾವು 4 ಗಂಟೆಗೆ ಮನೆ ಬಿಡಬೇಕು. ಆಮೇಲೆ 3 ಗಂಟೆಗೆ ಎದ್ದು ರೆಡಿಯಾಗಿ ನನಗೆ ನಾನೇ ದೃಷ್ಟಿ ತಗೊಳ್ಳೋ ಅಷ್ಟರಲ್ಲಿ 3:30 ಆಯ್ತು. ಇವನ ಎಪ್ಸಕ್ಕೆ 10 ನಿಮಿಷ ಬೇಕಾಯ್ತು. ಆಮೇಲೆ ಅವನು ಎದ್ದು ರೆಡಿ ಆದ, ಇಬ್ರು ಗಾಡಿ ಹತ್ಕೊಂಡು ಹೊರಟ್ವಿ. ಇದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಗೊತ್ತಾ, ಇಷ್ಟು ದೂರ ಬೈಕ್ ರೈಡ್ ಮಾಡ್ತಾ ಇರೋದು, ಅದು ಇಬ್ರೆ. ಹೋಗ್ತಾ ಹೈವೇ ರಸ್ತೆ ಕತ್ತಲ್ಲಿ ಹಂಪ್ಸ್ಗಳೇ ಕಾಣಿಸ್ತಾ ಇರ್ಲಿಲ್ಲ. ಎಗ್ರಿಸ್ಕೊಂಡು ಹೋಗ್ತಾ ಇದ್ದೆ. ಹಿಂದೆ ಕೂತ್ಕೊಂಡಿರೋ ಪರಿಸ್ಥಿತಿ ಕೇಳಬೇಡಿ. ಆಮೇಲೆ ಇಬ್ರು ಸುಧಾರಿಸ್ಕೊಳ್ಳೋಣ ಅಂತ ಗಾಡಿ ಸೈಡ್ಗೆ ಹಾಕಿ ಟೀ ಕುಡಿಯಕ್ ಹೋದ್ವಿ. ಇಬ್ರು ಅಂಡ್ಗಳ ಜೀವ ಹೋಗ್ ಬಂದಂಗಾಯ್ತು. ಅಬ್ಬಾ ಕುತ್ಕೋ, ಸ್ವಲ್ಪ ಉಸಿರಾಡಬಹುದು. ಟೀ ಕುಡ್ದು ಜೊತೆಗೊಂದು ಕಡಲೆ ಮಿಠಾಯಿ. ಟೀ ಕುಡ್ದು ಮತ್ತೆ ಹೊರಟ್ವಿ. ಇನ್ನೇನ್ 20 ಕಿಲೋಮೀಟರ್ ನಂದಿ ಹಿಲ್ಸ್ಗೆ ಅನ್ನುವಾಗ್ಲೇ ಚಿಕ್ಕ ಗುಂಡಿಗಳು, ಡ್ಯಾನ್ಸಿಂಗ್ ರೋಡ್ ಅನ್ಕೊಳ್ಳಿ, ಇದ್ದಿದ್ದು ಕಾಣಿಸ್ತಾ ಇರ್ಲಿಲ್ಲ. ಯಪ್ಪ, ಮೈ ಕೈ ಎಲ್ಲ ನೋವಾಗೋಯ್ತು. ಹೋಗ್ತಾ ಹೋಗ್ತಾ ಟರ್ನಿಂಗ್ಸ್ಗಳು ಜಾಸ್ತಿ ಆದ್ವು. ಅದಾದ 10 ನಿಮಿಷ ಆದ್ಮೇಲೆ ಗೊತ್ತಾಯ್ತು ನಾವು ಆಲ್ರೆಡಿ ನಂದಿ ಬೆಟ್ಟನ ಹತ್ತುತ್ತಾ ಇದೀವಿ ಅಂತ. ಮಂಜು ಹೊಗೆ, ಬೆಟ್ಟದ ಮೇಲೆ ತಂಪಾದ ಗಾಳಿ, ಒಂಥರ ಕೋಲ್ಡ್ ಎಂಜಾಯಿಂಗ್ ವೈಬ್ ಅಂತಾನೆ ಹೇಳ್ಬೋದು. ನಂದಿ ಹಿಲ್ಸ್ ಮೇಲೆ ರೀಚ್ ಆಗಿ ಗಾಡಿ ಪಾರ್ಕ್ ಮಾಡಿ ಹೆಲ್ಮೆಟ್ಸ್ ಟೋಕನ್ಸ್ ತಗೊಂಡ್ವಿ. ಹೋಗ್ಬೇಕಾದ್ರೆ ಜನ ಅಷ್ಟು ಬಂದಿರಲ್ಲ ಅಂತ ಅನ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ಊರೇ ಬಂದ್ಬಿಟ್ಟಿದೆ. ಆಮೇಲೆ ಟಿಕೆಟ್ಸ್ ತಗೊಂಡು ಒಳಗಡೆ ಎಂಟರ್ ಆದ್ವಿ. ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಇನ್ನು ಎಷ್ಟ್ ಮೇಲೆ ಹೋಗ್ಬೇಕೋ ಗೊತ್ತಿಲ್ಲ. ಒಳಗಡೆ ನೋಡಿದ್ರೆ ಇನ್ನೂ ಕತ್ಲು, ದಾರಿಗಳೇ ಕಾಣಿಸ್ತಾ ಇರಲಿಲ್ಲ. ಲೈಟ್ಸ್ ಎಲ್ಲ ಅಷ್ಟಕ್ಕಷ್ಟೇ. ಈ ಗಿಡ ಮರಗಳು ಕತ್ಲು ಎಲ್ಲ ನೋಡಿ ನಮಗ್ ನೆನಪಾಗಿದ್ದ ಸಾಂಗು ಆದ್ರೂ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಬರ್ಬೇಕಾದ್ರೆ ಆಗಿದ್ದ ಪರಿಸ್ಥಿತಿ ನೆನೆಸ್ಕೊಂಡು ಸೂರ್ಯ ಯಾವಾಗ ಬರ್ತೇನೋ ಅಂತ ಎಕ್ಸೈಟ್ಮೆಂಟ್ ಇಂದ ಹೋಗ್ತಿದ್ವಿ. ಫೈನಲಿ ಸನ್ರೈಸ್ ಆಗೋ ವ್ಯೂ ಪಾಯಿಂಟ್ ಹತ್ರ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಹೊಗೆ ಜನ ಇಷ್ಟೇ ಕಾಣಿಸ್ತಾ ಇದ್ದಿದ್ದು, ಬೇರೆ ಏನು ಕಾಣಿಸ್ತಾ ಇರ್ಲಿಲ್ಲ. ಸನ್ ಕೂಡ ಇನ್ನೂ ರೈಸ್ ಆಗಿರ್ಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಈ ತರ ವ್ಯೂ ಪಾಯಿಂಟ್ ನ, ಆದ್ರೆ ನಮ್ಮ ಮನೆ ಬರಕ್ ನಾವು ನೋಡಿದ್ದು ಸನ್ರೈಸ್ ನೋಡ್ತೀವಿ ಅಂತ ಎಷ್ಟು ಆಸೆಯಿಂದ ಬಂದ್ವಿ. 2 ಅವರ್ ವೇಟ್ ಮಾಡಿದ್ವಿ. ಕೊನೆಗೂ ಸೂರ್ಯ ಕೈ ಕೊಟ್ಬಿಟ್ಟ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಆಯ್ತು. ಆಮೇಲೆ ಇನ್ನೇನು, ನಾವು ಬಂದಿರೋದೇ ರಾಂಗ್ ಸೀಸನ್ಗೆ, ರಾಂಗ್ ಟೈಮ್ಗೆ ಅಂತ ಅಂದ್ಕೊಂಡು ನಾನು ಡಿಸಪಾಯಿಂಟ್ ಮಾಡಿಕೊಂಡೆ. ಅವ್ನಿಗೇನಾಗಿಲ್ಲ. ಆ ಡಿಸಪಾಯಿಂಟ್ ಮೇಲೂ ತಮಾಷೆ ಮಾಡಿಕೊಂಡು ಇನ್ನು ನಂದಿ ಹಿಲ್ಸಲ್ಲಿ ಅಕ್ಕಪಕ್ಕ ಯಾವ ಜಾಗ ಇದೆ, ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನಮ್ಮ ನಂದಿ ಬೆಟ್ಟದ ಮೇಲೆ ಬಿಸಿ ಕಾಫಿ, ಟೀ, ಹಾಲ್ಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಇದ್ರೇನೆ ಚಂದ. ಇದ್ಯಾವುದೋ ಇವಮ್ಮ ಇಲ್ಲಿ ಬಿದ್ದೋಗ್ಬಿಟ್ಟವ್ರೆ ಅನ್ಕೊಂಡೆ. ನೋಡಿದ್ರೆ ಫೋಟೋ ಶೂಟ್ ಮಾಡ್ತಾವ್ರೆ. ನಾವು ಬರೋದು ಬಂದಿದ್ದೀವಿ, ನಾವು ಸುಮ್ಮನೆ ಯಾಕೆ ಹಂಗೆ ಹೋಗೋದಂತ ಆಮೇಲೆ ನಂದಿ ಬೆಟ್ಟದಲ್ಲೇ ಇದ್ದಿದ್ದು ನಮ್ಮ ರಾಜೌಲಿ ಅವರ ರೊಮ್ಯಾನ್ಸ್ ಪಾಯಿಂಟ್ ನಾನು ನೋಡ್ಕೊಂಡು ಬಂದ್ವಿ. ಬಟ್ ಅವಾಗಿದ್ದಂಗೆ ಇವಾಗಿಲ್ಲ. ನೋಡಿ ಇವನ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡೆ ನಗ್ತವನೆ. ವಾಪಸ್ ಹೋಗ್ಬೇಕು ಅಂತ ಹೆಲ್ಮೆಟ್ ಇಸ್ಕೊಳಕ್ ಹೋದ್ರೆ ಟೋಕನ್ ಕಳ್ದಾಕೊಂಡ್ಬಿಟ್ಟೆ. ಇವಾಗ ಹೆಲ್ಮೆಟ್ ಬೇಕು ಅಂದ್ರೆ 100 ರೂಪಾಯಿ ಫೈನ್ ಕಟ್ಬೇಕು ಅಂತ ಹೇಳಿದ್ರು. ಇದು 2ನೇ ಡಿಸಪಾಯಿಂಟ್ಮೆಂಟ್ ಆಯ್ತು ಇವಾಗ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಮೇಲೆ ಮಹೇಶ್ ಸ್ವಲ್ಪ ಗಾಡಿ ಕಡೆ ಕಣ್ಣಾಡಿಸ್ದ. ಟೈರ್ ಹತ್ರ ಬಿದ್ದಿತ್ತು. ಅದನ್ನ ತಗೊಂಡೋಗಿ ಆ ಹೆಲ್ಮೆಟ್ ಅವನ ಹತ್ರ ಕೊಟ್ಟು, ಕೊಡಯ್ಯ ನಮ್ಮ ಹೆಲ್ಮೆಟ್ ಅಂತ ಈಸ್ಕೊಂಡು ಅಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಿದ್ವಿ. ಬೆಟ್ಟದ ಕೆಳಗುವರೆಗೂ ಗಾಡಿ ಆಫ್ ಮಾಡ್ಕೊಂಡೇ ಹೋಗಿ ಪೆಟ್ರೋಲ್ ಸೇವ್ ಮಾಡಿದ್ವಿ. ಆಮೇಲೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಕೇಳಿಸ್ಕೊಳ್ಳಿ. ನಾವೆಲ್ಲ ಟ್ರಿಪ್ಗೆ ರೈಡ್ಗೆ ಅಂತ ಹೋಗೋದೆ ಸ್ಯಾಡ್ನೆಸ್ ನ, ಟೆನ್ಷನ್ ನ ಮರಿಬೇಕು ಅಂತ. ಅದ್ರಲ್ಲಿ ಈ ತರ ಸಣ್ಣ ಪುಟ್ಟ ತೊಂದರೆಗಳು ಆದ್ರೆ ಫುಲ್ ಎಂಜಾಯ್ಮೆಂಟ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನಂತರ. ಆಮೇಲೆ ಇನ್ನೊಂದು, ಟ್ರಿಪ್ ನೆಲ್ಲ ಪೋಸ್ಟ್ ಪೋನ್ ಮಾಡಿ ಪ್ಲಾನಿಂಗ್ ಎಲ್ಲ ಫ್ಲಾಪ್ ಮಾಡೋರ್ಗೆ, ಆಮೇಲೆ ಆ ಫ್ಲಾಪ್ ಪ್ಲಾನ್ಗೂ ಕುಣಿಯೋರ್ಗೂ ಹೇಳೋದೇನಂದ್ರೆ, ನೆನ್ಪಿಟ್ಕೊಳ್ಳಿ, ನೀವು ಟ್ರಿಪ್ಗೆ ಅಂತ ಸ್ಪೆಂಡ್ ಮಾಡೋ ದುಡ್ಡು ಇವತ್ತಿಲ್ಲ ನಾಳೆ ವಾಪಸ್ ಬಂದೇ ಬರುತ್ತೆ. ಬಟ್ ಟ್ರಿಪ್ಗೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ವೇಸ್ಟ್ ಮಾಡೋ ಟೈಮು, ಮಿಸ್ ಮಾಡ್ಕೊಳ್ಳೋ ಎಂಜಾಯ್ಮೆಂಟ್ ಹೋಗಿದ್ ಮತ್ತೆ ಯಾವತ್ತೂ ವಾಪಸ್ ಬರಲ್ಲ. ಸೊ ಆದಷ್ಟು ಪ್ಲಾನ್ ಕರೆಕ್ಟ್ ಆಗಿ ಮಾಡ್ಕೊಂಡು ಟ್ರಿಪ್ ನ ಸಕ್ಸಸ್ಫುಲ್ ಮಾಡ್ಕೊಂಡು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸಕ್ಕತ್ ಹೊಟ್ಟೆ ಬೇರೆ ಹಸಿತಾ ಇತ್ತು. ಯಾವ್ದೋ ಗಾಡಿ ನೋಡಿದ್ವಿ, ಅಲ್ಲೇ ಸೈಡ್ಗೆ ಹಾಕಿ ಊಟಕ್ಕಂತ ಹೋದ್ವಿ. ಹಂಗೆ ನಮ್ಮ ಲೈನ್ಗೆ ರೆಸ್ಟ್. ಸ್ಪೆಷಲ್ ಎಲ್ಲ ಏನೂ ಇಲ್ಲ, ಊಟ ಸಿಕ್ಕರೆ ಸಾಕಪ್ಪ ಅನ್ನಂಗೆ ಆಗಿತ್ತು ನಮ್ಮ ಪರಿಸ್ಥಿತಿ.
ಮಹೇಶ್ ಇಡ್ಲಿ, ನಾನು ಅನ್ನ ಸಾಂಬಾರ್ ತಿಂದೆ. ಊಟ ಆದ್ಮೇಲೆ ಮಹೇಶ ನಮ್ಮ ಇಂಟರ್ನ್ಶಿಪ್ ಕಂಪ್ನಿನೂ ಇಲ್ಲೇ ಇರೋದು, ಬಾ ತೋರಿಸ್ತೀನಿ ಅಂತ ಕರ್ಕೊಂಡೋದ. ಸೊ ಅಲ್ಲಿಗೆ ಹೊರಟ್ವಿ. ಇದೇ ನೋಡು ಕಂಪ್ನಿ ಅಂತ ಬರೀ ಆಚೆ ಕಡೆಯಿಂದಾನೇ ತೋರಿಸ್ದ. ಬಾರ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಸೇಫ್ಟಿ ಶೂಸ್ ಇಲ್ದಿರೋ ಒಳಗಡೆ ಅಲೌ ಮಾಡಲ್ಲ ಅಂತ ಹೇಳ್ದ. ಎಸ್, ಆಚೆಯಿಂದ ಕಂಪ್ನಿನ ನೋಡಿ ಮನೆಗೆ ಹೊರಟ್ವಿ. ಐ ನೋ ದಟ್ ಈ ವ್ಲಾಗ್ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಎಂಜಾಯ್ಫುಲ್ ಆಗಿ ಮಾಡ್ಬೋದಾಗಿತ್ತು. ನಾನು ವ್ಲಾಗ್ಗೆ ಅಷ್ಟಾಗಿ ಪ್ಲಾನ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಫುಲ್ ಕತ್ಲಿತ್ತು, ಅಷ್ಟಾಗಿ ವಿಡಿಯೋ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಬಟ್ ಒನ್ ಥಿಂಗ್ ಐ ವಿಲ್ ಪ್ರಾಮಿಸ್ ದಟ್ ಹೊಸ ವರ್ಷ ಬರ್ತಿದೆ, ಹೊಸ ವರ್ಷಕ್ಕೆ ಹೊಸ ವ್ಲಾಗ್ಸ್, ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ವಾಪಸ್ ಬರ್ತೀನಿ ಆ್ಯಂಡ್ ಹೊಸ ರ್ಯಾಪ್ ಸಾಂಗ್ಸ್ ಟ್ರ್ಯಾಕ್ಸ್ ಕೂಡ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್. ನಮಸ್ಕಾರ.